ನಾನು ಲೆಕ್ಕಾಪರೇಟೆ ಪಾಪ ನಮ್ಮ ರಕ್ಷಾರಾಮಯ್ಯ ಅವ್ರ ಸ್ವಲ್ಪ ಹಿನ್ನಡೆ ಇದೆ. ಒಳ್ಳೊಳ್ಳೆ ಪಾರ್ಲಿಮೆಂಟೇರಿಯನ್ಸ್ ಕೊಟ್ಟಿದೀವಿ ನಾವು. ತುಂಬಾ ಯಂಗ್ಸ್ಟರ್ಸ್ ಕೇಸಲ್ಲಿ ಟಿಕೆಟ್ ಸಿಕ್ಕಿದೆ. ಮನ್ಸೂರ್ ಅಲಿ ಖಾನ್ ಈಗ ಗೆದ್ದಿದ್ದಾರೆ, ಬೆಂಗಳೂರು ಸೆಂಟ್ರಲ್ ಗೆದ್ವಿ ನಾವು. ಈಗ ಅವ್ರು MP ಆಗಿದ್ದಾರೆ. ಈಗ ಅವರು ನೀವು ವೈಟ್ ಅಂಡ್ ವಾಚ್. ಶ್ರೇಯಸ್ ಪಟೇಲ್ ನ, ಮನ್ಸೂರ್ ಅಲಿ ಖಾನ್, ರಾಜೇಗೌಡ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು, ವಾಟ್ ಅ ಟ್ಯಾಲೆಂಟ್ ಈಸ್. ಒಂದ್ ವೇಳೆ ರಕ್ಷಾ ಅವ್ರು ಗೆದ್ರೆ, ಇನ್ನು ಕೆಲವು ಕಡೆ ನೆಕ್ ಟು ನೆಕ್ ಇರೋ ಕಡೆ ನಾವು ತುಂಬಾ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ. ಅಂತದ್ರಲ್ಲಿ ನಾನು ಈಗ ಇಬ್ರು ಗೆದ್ದಿದ್ದಾರಲ್ಲ, ಶ್ರೇಯಸ್ ಪಟೇಲ್ ಮತ್ತೆ ಮನ್ಸೂರ್. ಚಾಮರಾಜನಗರ ನಿಮ್ ಕ್ಯಾಂಡಿಡೇಟ್ ವಿನ್ ಆದ್ರು ಸರ್? ಅದೇ ನಮಗೆ ಗೊತ್ತಿತ್ತು. ಚಾಮರಾಜನಗರ ಫಸ್ಟ್ ರಿಸಲ್ಟ್ ನಿಮ್ ಕಡೆಯಿಂದನೇ ಹೇಳಿದ್ರ, ಅದನ್ನ ಸರ್ವೆಗಳಲ್ಲೂ ಕೂಡ ಇತ್ತು ಚಾಮರಾಜನಗರ ಗೆಲುವನ್ನ ಸಾಧಿಸ್ತಾರೆ ನಿಮ್ ಅನ್ನುವಂಥದ್ದು. ಚಾನಲ್ ಎಲ್ಲ ಯಾರು ಬಾರಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಏನಂದ್ರೆ ಕಾಂಗ್ರೆಸ್ ಅವರು ಯಾವ್ದು ಗೆಲ್ತಾರೆ ನಾವು ಫಸ್ಟ್ ಚಾಮರಾಜನಗರದಿಂದ ಶುರು ಮಾಡಿದ್ವಿ, ಗೆಲ್ತೀವಿ. ಬಿಜೆಪಿ ಅವರು ಯಾವ್ದು ಸೋಲ್ತಾರೆ ಅಂದ್ರೆ ಫಸ್ಟ್ ಚಾಮರಾಜನಗರದಿಂದ ಶುರು ಮಾಡ್ತಾರೆ. ಸರ್ ನಮ್ಗೆ ನಂಬರ್ 1 ಕಾನ್ಸ್ಟಿಟ್ಯೂನ್ಸಿ ನಾವು ಗೆಲ್ಲೋದು ಚಾಮರಾಜನಗರ ಇತ್ತು, ಗೆದ್ದಿದ್ದೀವಿ. ಏನ್ ಪ್ಲಸ್ ಪಾಯಿಂಟ್ ಆಯ್ತು ಅಂತಿದೆ ಸರ್ ಚಾಮರಾಜನಗರ ನಿಮ್ಗೆ? ಸರ್ ಮಹದೇವಪ್ಪ ಅವ್ರು ಮಾಡಿರೋ ಒಂದು ಡೆವಲಪ್ಮೆಂಟ್, ಹೈವೇಸ್ ಆಗಲಿ, PWD ಮಿನಿಸ್ಟರ್ ಆಗಿದ್ದಾರೆ ಇಂಡಿಯನ್ ಗವರ್ಮೆಂಟ್ ಅಲ್ಲಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇಂಡಿಯನ್ ಗವರ್ಮೆಂಟ್ ಅಲ್ಲಿ. ಅವ್ರು ಮಾಡಿರೋ ಒಂದು ಡೆವಲಪ್ಮೆಂಟ್ ಅದು ಕೈ ಹಿಡಿದಿದೆ. ಜೊತೆಗೆ ಸುಮಾರು ಜನಕ್ಕೆ ಇಲ್ಲ, ಸುನಿಲ್ ಬೋಸ್ ಆಕ್ಸೆಸ್ ಇಲ್ಲ. ನಿಮ್ಮ ಮಾಧ್ಯಮದವರು ಇಲ್ಲ. ಸುನಿಲ್ ಬೋಸ್ ಅವರು ಚುನಾವಣೆಗೆ ಕೇಳಿ ತುಂಬಾ ಜನಕ್ಕೆ ಆಶ್ಚರ್ಯಕರವಾಗಿ 5 ಗೆದ್ದು ಜನಗಳನ್ನ ಭೇಟಿ ಮಾಡಿ ತುಂಬಾ ಕಷ್ಟಪಟ್ಟು ಜನಕ್ಕೆ ಸ್ಪಂದನೆ ಮಾಡಿ ಗೆದ್ದಿದ್ದಾರೆ. ಸುಮ್ಮನೆ ಅವ್ರ ತಂದೆಯಿಂದ ಗೆದ್ದಿಲ್ಲ ಅಥವಾ ಕಾಂಗ್ರೆಸ್ ಇಂದ ಗೆದ್ದಿಲ್ಲ. ಅವ್ರದ್ದಾದ ವರ್ಚಸ್ಸು ಇದೆ ಸುನಿಲ್ ಬೋಸ್ ಅವ್ರದ್ದು, ಮಹದೇವಪ್ಪ ಅವ್ರದ್ದು, ಕಾಂಗ್ರೆಸ್ ಅವರು, ಈ 3 ವರ್ಚಸ್ ಅವ್ರನ್ನ ಗೆಲ್ಸ್ಕೊಟ್ಟಿದ್ರು. ಓಕೆ, ಈಗ ಇನ್ನೊಂದು ಮೇಜರ್ ಅಪ್ಡೇಟ್ಸ್ ಬರ್ತಾ ಇದೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಗೆಲುವನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು. ಈ ಮೂಲಕ ಬಿಜೆಪಿ ತನ್ನ ಖಾತೆಯನ್ನ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯ ಗೆಲುವಿನ ಖಾತೆಯನ್ನ ಆರಂಭಿಸಿದೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಇನ್ನು ಮುನ್ನಡೆಯಲ್ಲಿದ್ರೆ ತುಮಕೂರಿನಲ್ಲಿ ತುಂಬಾ ಇದೊಂಥರ ತುಂಬಾ ಅಚ್ಚರಿ ಅಂತಾನು ಹೇಳಕ್ಕಾಗಲ್ಲ ಅಥವಾ ನಿರೀಕ್ಷಿತ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಇತ್ತು ಇಲ್ಲಿ ಮುದ್ದನ್ಮೇಗೌಡರಿಗೆ ಜೊತೆಗೆ ಸೋಮಣ್ಣ ಅವ್ರಿಗೆ. ಯಾಕಂದ್ರೆ ಬಿಜೆಪಿನಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಇತ್ತು. ಸೋಮಣ್ಣ ಅವ್ರನ್ನ ಇಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಜೊತೆಗೆ ಮಾಧುಸ್ವಾಮಿ ಅವರು ಕೂಡ ಸೋಮಣ್ಣ ಪರವಾಗಿ ಅಷ್ಟಾಗಿ ನಿಂತು ಪ್ರಚಾರವನ್ನ ಮಾಡಲಿಲ್ಲ.